ನಮಸ್ತೆ, ವೆಲ್ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ನಿಮ್ಮ ನಾವು ಕೂಡ ಚೆನ್ನಾಗಿದ್ವಿ. ನಾನು ರಮ್ಯಾ. ಬೆಳಗ್ಗೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಹಬ್ಬದ ಕೊನೆಯ ದಿನದ ಇದು ವ್ಲಾಗ್ ಇದಾಗಿರುತ್ತೆ. ಹಾಗೆ ಎಡೆಗೆ ಅಂತ ಎಲ್ಲ ರೆಡಿ ಮಾಡಿ ಎಲ್ಲ ದೇವ್ರಿಗೆ ಎಡೆ ಕೊಟ್ಬಿಟ್ಟು ಇನ್ನೇನು ಬೋರ್ ಪೂಜೆಗೆ ಅಂತ ಹೊಲಕ್ಕೆ ಕೂಡ ಹೊರಟಿದ್ದೀವಿ. ನೋಡಿ ನಮ್ಮ ಪಾಪು ಅಂದರೆ ಪ್ರತಿ ವರ್ಷ ಕೂಡ ದೀಪಾವಳಿ ಹಬ್ಬದ ದಿವಸನೇ ನಾವು ಬೋರ್ ಪೂಜೆ ಮಾಡ್ತೀವಿ. ಹಾಗಾಗಿ ಹೋಗ್ತಾಯಿದ್ದೆ. ತುಂಬ ಸುತ್ತಮುತ್ತ ನೇಚರ್ ಕೂಡ ತುಂಬ ಚೆನ್ನಾಗಿತ್ತು. ನಮ್ಮ ಪಾಪು ಸುಮ್ಮನೆ ಒಂದಲ್ಲಿ ಎತ್ಕೊಳ್ತೀನಿ ಅಂದರೂ ಬೇಡ ಅಮ್ಮ ಅಂತಿದ್ರು. ಹಾಗಾಗಿ ಅವ್ರನ್ನ ನಡೆಸ್ಕೊಂಡೇ ಕರ್ಕೊಂಬರ್ತಿದ್ದೆ. ನಾನು ಕೂಡ ಕಳಸ ಇಟ್ಕೊಂಡಿದ್ನಲ್ವ, ಹಾಗಾಗಿ ಅವ್ರನ್ನ ಎತ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಅವ್ರನ್ನ ಎತ್ಕೊಂಡ್ರೆ ವೀಡಿಯೋ ಕೂಡ ಮಾಡೋಕ್ಕಾಗಲ್ಲ ಅಂಥೇಳಿ ಅವ್ರನ್ನ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಿದ್ದೀನಿ. ಅದು ಹಾಗೆ ಯಾಕೆ ಬೋರ್ ಪೂಜೆನ ದೀಪಾವಳಿ ಹಬ್ಬದ ದಿವಸನೇ ಮಾಡ್ತಾರೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಳ್ಳಿ ಕಡೆ ಸಂಪ್ರದಾಯ ಇದೆ. ಹಾಗಾಗಿ ಯಾಕೆ ಬೋರ್ ಪೂಜೆ ಹಾಗೂ ತೋಟದ ಪೂಜೆ ದೀಪಾವಳಿಯಲ್ಲಿ ಮಾಡ್ತಾರೆ, ನಾನು ನಿನ್ನೆ ವ್ಲಾಗಲ್ಲಿ ಎಲ್ಲ ಪೂಜೆ ಮಾಡಿರೋ ನೇಗಿಲು ಕುಂಟೆ ಅದನ್ನೆಲ್ಲ ಹಾಕಿದ್ದೆ. ಮಿಸ್ ಮಾಡಿದೆ ಆ ವ್ಲಾಗ್ನ ಕೂಡ ನೋಡಿ. ಹಾಗೆ ವ್ಯವಸಾಯದ ಆಯುಧಗಳಾದ ನೊಗೆ, ಕುಂಟೆ ಎಲ್ಲ ಆಯುಧಗಳನ್ನ ಇಟ್ಟು ಪೂಜೆ ಮಾಡ್ತಾರೆ. ಹಾಗೆ ರೈತರಿಗೆ ಬೋರು ತುಂಬ ಮುಖ್ಯವಾದದ್ದು. ಭೂಮಿ ಹುಣ್ಣಿಮೆ ದಿವಸ ಎಲ್ಲರೂ ತೋಟದ ಪೂಜೆ ಮಾಡ್ತಾರೆ. ಕೆಲವರು ದೀಪಾವಳಿ ಹಬ್ಬ ಅಂದರೆ ವರ್ಷದ ಒಡಕಿನ ದಿನ ಬೋರ್ ಪೂಜೆ ಅಥವಾ ಭೂಮಿ ಪೂಜೆ, ತೋಟದ ಪೂಜೆ ಅಂತ ಮಾಡ್ತಾರೆ. ಇದು ನಮ್ಮ ಗ್ರಾಮದ ಕಡೆ ಪದ್ಧತಿ, ಅಭ್ಯಾಸ ಕೂಡ. ಹಳ್ಳಿ ಕಡೆ ಇದೇ ರೀತಿ ಬೋರ್ ಪೂಜೆ ಮಾಡ್ತಾರೆ. ಹಾಗೆ ಒಂದೊಂದು ಕಡೆ ಒಂದೊಂದು ರೀತಿ ಪದ್ಧತಿ ಇರುತ್ತೆ. ಕೆಲವರು ಭೂಮಿ ಹುಣ್ಣಿಮೆ ದಿವಸನೇ ತೋಟದ ಪೂಜೆ, ಬೋರ್ ಪೂಜೆ ಎಲ್ಲ ಮಾಡ್ಕೊಳ್ತಾರೆ. ಅಂದರೆ ನಮ್ಮ ಕಡೆ ಆದರೆ ದೀಪಾವಳಿ ಹಬ್ಬದ ದಿವಸ ಅಂದರೆ ವರ್ಷದ ಒಡಕಿದ ದಿವಸನೇ ತೋಟದ ಪೂಜೆ ಆಗಿರ್ಬೋದು ಅಥವಾ ಬೋರ್ ಪೂಜೆ ಆಗಿರ್ಬೋದು ಮಾಡ್ತಾರೆ. ಇದು ಮುಂಚೆಯಿಂದಲೂ ಪದ್ಧತಿ ಅನುಸರಿಸ್ಕೊಂಡ್ಬರ್ತಾ ಇರೋದಂತೆ. ಹಾಗಾಗಿ ದೀಪಾವಳಿ ಅಂದರೆ ಅಮಾವಾಸ್ಯೆಗೆ 5 ದಿವಸಕ್ಕೆ ವರ್ಷದೊಡಕು ಅಂತ ಮಾಡ್ತಾರೆ. ಆವತ್ತಿನ ದಿವಸ ಈ ಪೂಜೆನೇ ಮಾಡ್ತಾರೆ. ಅಲ್ಲಿಗೆ ಎಲ್ಲ ಥರದ್ದು ಕೂಡ ಅಡುಗೆ ಮಾಡಿಕೊಂಡು ಎಡೆಗೆ ಅಂತ ಕೂಡ ತೊಗೊಂಡೋಗಿ ಅಲ್ಲೇ ಊಟ ಕೂಡ ಮುಗಿಸ್ಕೊಂಡು ಮನೆಗೆ ಬರ್ತೀವಿ. ತುಂಬ ವಿಶೇಷವಾಗಿರುತ್ತೆ ದೀಪಾವಳಿ ಹಬ್ಬದ ದಿವಸ. ವಾರಗಟ್ಟಲೆ ಹಬ್ಬ ಇರುತ್ತೆ ಊರಲ್ಲಿ. ಉತ್ಸವ ಆಗಿರ್ಬೋದು, ಲಕ್ಷ್ಮೀ ಪೂಜೆ, ಹಿರಿಯರ ಪೂಜೆ ತುಂಬ ವಿಶೇಷವಾಗಿರುತ್ತೆ ಹಳ್ಳಿ ಕಡೆ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಅಂದರೆ ರಾಹುಕಾಲ ಮುಗಿಯೋದ್ರೊಳಗಡೆ ಈ ಪೂಜೆನ ಮುಗಿಸ್ಕೊಬೇಕು. ಹಾಗಾಗಿ ರಾಹುಕಾಲ ಇದ್ದಿದ್ದು 10:30ಯಿಂದ ಸ್ಟಾರ್ಟ್ ಆಗುತ್ತೆ ಅಂಥೇಳಿ. ಹಾಗಾಗಿ 10:30 ಒಳಗಡೆ ಈ ಪೂಜೆ ಮಾಡ್ಕೊಬೇಕಾಗಿತ್ತು ಅಂತ ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಇಷ್ಟು ಕೆಲಸ ಮುಗಿಸ್ಕೊಂಡು ಬೋರ್ ಪೂಜೆಗೆ ಅಂತ ಕೂಡ ಬಂದ್ವಿ. ಹಾಗೆ ಇವತ್ತಿನ ದಿವಸನೇ ದನ ಬೆದರಿಸೋದು ಕೂಡ ಇರುತ್ತೆ. 2 ದಿವಸ ಇತ್ತು. ಹಾಗಾಗಿ ಇವತ್ತಿನ ಕೂಡ ದನ ಬೆದರಿಸೋದಿತ್ತಲ್ವ, ಹಾಗಾಗಿ ಅದು ಕೂಡ ನೋಡೋಕ್ಕೆ ಹೋಗಬೇಕು. ಹಾಗಾಗಿ ಬೇಗನೆ ಪೂಜೆ ಕೂಡ ಮುಗಿಸ್ಕೊಂಡ್ವಿ. ಅಂದರೆ ರಾಹುಕಾಲ 12 ಗಂಟೆ ಮೇಲೂ ಕೂಡ ಪೂಜೆ ಮಾಡ್ಕೊಬೋದು. ಅಷ್ಟರೊಳಗಡೆ ರಾಹುಕಾಲ ಮುಗಿಯುತ್ತೆ. 12 ಗಂಟೆ ಒಳಗಡೆ ಬೇಕಾದ್ರೆ 12 ಗಂಟೆ ಮೇಲೆ ಕೂಡ ಬೋರ್ ಪೂಜೆ, ತೋಟದ ಪೂಜೆ ಕೂಡ ಮಾಡ್ಕೊಬೋದಿತ್ತು. ನಾವು ಅಷ್ಟರೊಳಗಡೆ 10:30 ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಬಂದು ಬೋರ್ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಅಲ್ಲೇ ಎಲ್ಲ ಎಡೆ ತೊಗೊಂಬಂದಿದ್ವಲ್ಲ, ಎಡೆ ಎಲ್ಲ ಹಾಕ್ಬಿಟ್ಟು ನಾವು ಕೂಡ ಎಲ್ಲರೂ ಊಟ ಮಾಡಿಕೊಂಡು ಹಾಗೆ ಹೊಲದ ಸುತ್ತಮುತ್ತ ಇರುವಂತಹ ದೇವ್ರುಗಳಿಗೂ ಕೂಡ ಎಡೆಯನ್ನು ಕೊಡ್ತೀವಿ. ಅಂದರೆ ಹೊಲದ ಸುತ್ತಮುತ್ತ ಇರುವಂಥ ಚೌಡಮ್ಮ ಆಗಿರ್ಬೋದು, ಕೆಲವೊಂದು ದೇವ್ರುಗಳಿರುತ್ತೆ. ಅದಕ್ಕೆ ಪ್ರತಿ ವರ್ಷ ಕೂಡ ಎಡೆ ಕೊಡ್ತಾರೆ ಬೋರ್ ಪೂಜೆ ಮಾಡಿದಾಗೆಲ್ಲ. ಹಾಗಾಗಿ ನನ್ನ ಮೈದ್ನ, ನಮ್ಮ ಮಾವ ಎಲ್ಲರೂ ಕೂಡ ಎಡೆ ಕೊಟ್ಟು ಬರೋಕ್ಕೆ ಹೋಗಿದ್ರು. ಹಾಗೆ ನೋಡಿ, ಇದೇ ನಮ್ಮ ಹೊಲ. ಹಾಗಾಗಿ ಚಿಕ್ಕದಾಗಿ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈ ಸರಿ ನಾವು ಮೆಕ್ಕೆಜೋಳ ಬೆಳೆದಿದ್ವಿ, ಹಾಗಾಗಿ ಅದನ್ನೇ ತೋರಿಸ್ತಿದ್ದೀನಿ. ಒಂಥರ ಚೆನ್ನಾಗಿರುತ್ತೆ ಹಳ್ಳಿ ವಾತಾವರಣದಲ್ಲಿ ಇದ್ದರೆ. ಅದ್ರ ಫೀಲಿಂಗೇ ಬೇರೆ ಇರುತ್ತೆ. ತುಂಬ ಚೆನ್ನಾಗಿತ್ತು. ಆ ನೇಚರ್ ಕೂಡ ಅಷ್ಟೇ. ಇನ್ನೇನು ಮನೆಗೆ ಹೊರಡೋಣ ಅನ್ನೋಷ್ಟಿಗೆ ತುಂಬ ಮಳೆ ಸ್ಟಾರ್ಟ್ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಆದ ನಂತರ ಮಳೆ ಕೂಡ ಪ್ರಾರಂಭವಾಯಿತು. ಏಕೆಂದರೆ ಮುಂಚೆನೇ ಮಳೆ ಬಂದರೆ ಸ್ವಲ್ಪ ಪೂಜೆ ಮಾಡೋಕ್ಕೆಲ್ಲ ಕಷ್ಟ ಆಗ್ತಿತ್ತು. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಆದ ನಂತರ ಮಳೆ ಬಂತು. ಇನ್ನೇನು ಮನೆಗೆ ಹೋಗೋ ದಾರಿಯಲ್ಲೇ ಮಳೆ ಕೂಡ ಬಂತು. ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಏಕೆಂದರೆ ಕೈಯಲ್ಲಿ ಎಲ್ಲ ಥರ ಸಾಮಾನು ಕೂಡ ಇದ್ವು. ಹಾಗಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಮತ್ತು ವ್ಲಾಗ್ನ ನಾನು ಉತ್ಸವ ಇರುತ್ತೆ ಅಲ್ಲಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತುಂಬ ವಿಶೇಷವಾಗಿರುತ್ತೆ ಅಂತ ಹೇಳಿದ್ನಲ್ವ ಹಳ್ಳಿ ಕಡೆ. ಹಾಗೆ ಇದನ್ನು ತೀರ್ಥರಾಮೇಶ್ವರ ಬನ್ನಿ ಉತ್ಸವ ಅಂತ ಕೂಡ ಕರೀತಾರೆ. ಅಂದರೆ ಪಲ್ಲಕ್ಕಿ ಒಳಗಡೆ ಒಂದು ಕಡೆ ತೀರ್ಥಲಿಂಗೇಶ್ವರ ಸ್ವಾಮಿ ಇರುತ್ತೆ, ಒಂದು ಪಲ್ಲಕ್ಕಿ ಇನ್ನೊಂದು ಕಡೆ ವೀರಭದ್ರೇಶ್ವರ ಸ್ವಾಮಿ ಇರುತ್ತೆ. ಅದೇ ಇನ್ನೊಂದು ಪಲ್ಲಕ್ಕಿ ಒಳಗಡೆ ಬೀರಲಿಂಗೇಶ್ವರ ಸ್ವಾಮಿ ಕೂಡ ಇರುತ್ತೆ. ಯಾಕೆ ದೀಪಾವಳಿಯಲ್ಲೇ ಪಲ್ಲಕ್ಕಿ ಉತ್ಸವ ಮಾಡ್ತಾರೆ ಅಂದರೆ ತೀರ್ಥರಾಮೇಶ್ವರದ್ದು ಅಂತ ಕೂಡ ಹೇಳ್ತೀನಿ. ದೇವರಿಗೆ ಬನ್ನಿ ಉತ್ಸವ ಮಾಡ್ತಾರೆ. ಯಾವಾಗ ಮಾಡ್ತಾರೆ ಅಂದರೆ ದೀಪಾವಳಿ ಹಬ್ಬದ ಅಮಾವಾಸ್ಯೆಯಾಗಿ 5ನೇ ದಿವಸಕ್ಕೆ, ಅಂದರೆ ವರ್ಷದ ಒಡಕು ಬರುತ್ತಲ್ವ, ಅವತ್ತಿನ ದಿವಸ
ಮಾಡ್ತಾರೆ. ಬನ್ನಿ ಆವತ್ತಿನ ದಿವಸ ತೀರ್ಥರಾಮೇಶ್ವರ ಬನ್ನಿ ಮುಡಿಯುತ್ತೆ. ಎಲ್ಲ ದೇವರುಗಳು ದಸರಾದಲ್ಲಿ ಬನ್ನಿ ಮುಡಿತಾ ಇದ್ದರೆ ತೀರ್ಥಲಿಂಗೇಶ್ವರ ಸ್ವಾಮಿ ದೀಪಾವಳಿ ಅಂದರೆ ವರ್ಷದ ಒಡಕಿನ ದಿನ ಬನ್ನಿ ಮುಡಿಯುತ್ತೆ. ಅದಕ್ಕೋಸ್ಕರನೇ ವರ್ಷಕ್ಕೊಂದು ಬಾರಿ ಮಾತ್ರ ಉತ್ಸವ ಆಗೋದು, ಅಂದರೆ ಈ ಬನ್ನಿ ಉತ್ಸವ ಆಗೋದು ತೀರ್ಥರಾಮೇಶ್ವರ. ಆವಾಗ ತೀರ್ಥರಾಮೇಶ್ವರ ಬನ್ನಿನ ಮುಡಿಯುತ್ತೆ. ಬೇರೆ ಹಬ್ಬ ದಿನಗಳಲ್ಲಾದರೆ ದೇವರು ಹೊಂಡಲ್ಲ, ಅಂದರೆ ಬೇರೆ ಹಬ್ಬಗಳಲ್ಲೆಲ್ಲ ತೀರ್ಥರಾಮೇಶ್ವರ ದೇವರು ಹೊಂಡಲ್ಲ, ಉತ್ಸವ ಹಬ್ಬ ಆಗಲ್ಲ. ಆವಾಗ ವೀರಭದ್ರೇಶ್ವರ ಸ್ವಾಮಿ ಹಾಗೆ ಬೀರಲಿಂಗೇಶ್ವರ ಸ್ವಾಮಿ ವರ್ಷದಲ್ಲಿ ಎಲ್ಲ ದಿನದಲ್ಲೂ ಉತ್ಸವ ಮಾಡಬಹುದು. ಆದರೆ ತೀರ್ಥರಾಮೇಶ್ವರ ಸ್ವಾಮಿನ ವರ್ಷಕ್ಕೆ ಒಂದೇ ಸಲ ಉತ್ಸವ ಮಾಡಬಹುದು. ಹಾಗಾಗಿ ದೀಪಾವಳಿಯ ವರ್ಷದ ಒಡಕಿನ ದಿನ ಅದ್ದೂರಿ ಮೆರವಣಿಗೆಯನ್ನು ಮಾಡ್ತಾರೆ. ಹಾಗೆ ಈ ತೀರ್ಥರಾಮೇಶ್ವರ ಬನ್ನಿ ಉತ್ಸವನ ಯಾಕೆ ರಾತ್ರಿಯೇ ಉತ್ಸವ ಮಾಡ್ತಾರೆ ಅಂದರೆ, ಗ್ರಾಮದಲ್ಲಿ ಅಂದರೆ ಬೆಳಗ್ಗೆ ಅರ್ಧ ಗ್ರಾಮದಲ್ಲಿ ಮೆರವಣಿಗೆ ಮಾಡ್ತಾರೆ. ಹಾಗೆ ಮೆರವಣಿಗೆ ಆದ ನಂತರ ಮರುದಿನ ಬೆಳಗ್ಗೆ ಇನ್ನರ್ಧ ಗ್ರಾಮದಲ್ಲಿ ಮೆರವಣಿಗೆ ಮಾಡ್ತಾರೆ. ಮೆರವಣಿಗೆ ಆದ ನಂತರ ಮರುದಿನ ಬನ್ನಿ ಮುಡಿಯುತ್ತೆ ತೀರ್ಥರಾಮೇಶ್ವರ ದೇವರು. ಹಾಗೆ ತೀರ್ಥರಾಮೇಶ್ವರ ದೇವಸ್ಥಾನಕ್ಕೆ ಹೋಗಿಬಿಟ್ಟು 101 ಬಿಂದಿಗೆ ಅಭಿಷೇಕ ಮಾಡ್ತಾರೆ. ತದನಂತರ ನಮ್ಮೂರಿಗೆ ಬಂದು ಮತ್ತೆ ಮೆರವಣಿಗೆ ಮಾಡಿ ತದನಂತರ ಹಳ್ಳಿ ಮರಕಟ್ಟೆ ಅಂತಿದೆ, ಅಲ್ಲಿ ಬಂದು ಕೂರುತ್ತೆ ದೇವರು. ಹಾಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಅಲ್ಲಿ ಹಣ್ಣು ಕಾಯಿ ಪೂಜೆ ಎಲ್ಲ ಮಾಡಿಸ್ತಾರೆ. ತದನಂತರ 10 ಗಂಟೆ ಗ್ರಾಮದ ಉತ್ಸವ ಮೂರ್ತಿ ದೇವಸ್ಥಾನದಲ್ಲಿ ಹೋಗಿ ಅಲ್ಲಿ ತೀರ್ಥಪ್ಪ ಕಷ್ಟ ನಷ್ಟಗಳನ್ನ ಕೂಡ ನೋಡುತ್ತೆ. ಹಾಗೆ ಕೆಲವ್ರ ಬೇಡಿಕೆಗಳಿಗೂ ಕೂಡ ದೇವರ ಅಪ್ಪಣೆ ಕೊಡುತ್ತೆ ಅಂತೇಳಿ ಇಲ್ಲಿನ ಪದ್ಧತಿ. ಹಾಗಾಗಿ ನಾನು ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ವಿಜೃಂಭಣೆಯನ್ನು ಕೂಡ ಇತ್ತು ಹಬ್ಬ ಅಂದರೆ ಉತ್ಸವ ತುಂಬ ಚೆನ್ನಾಗಿರುತ್ತೆ. ಪ್ರತಿ ವರ್ಷ ಕೂಡ ಈ ಉತ್ಸವ ನಡೆಯುತ್ತೆ. ಅದು ದೀಪಾವಳಿಯ ವರ್ಷದ ಒಡಕಿನ ದಿವಸ ಕೂಡ ನಡೆಯುತ್ತೆ. ನೋಡ್ಬೋದು ಮೆರವಣಿಗೆಗೆ ಅಂತ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಅಲಂಕಾರ ಕೂಡ ಎಲ್ಲ ಮಾಡಿದ್ದಾರೆ ಅಂಥೇಳಿ. ಪಲ್ಲಕ್ಕಿಗೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಕೂಡ ಮಾಡಿದರು. ತುಂಬ ವಿಶೇಷವಾದಂಥ ಹಬ್ಬ ಇದಾಗಿರುತ್ತೆ. ಅದು ಪ್ರತಿ ವರ್ಷ ದೀಪಾವಳಿಯಲ್ಲೇ ಈ ರೀತಿ ಹಬ್ಬ ಆಚರಿಸ್ತಾರೆ. ಪ್ರತಿಯೊಂದು ಪದ್ಧತಿಯೂ ಕೂಡ ಅಷ್ಟು ಬಹುಮುಖ್ಯವಾಗಿ ಆಚರಿಸ್ತಾರೆ ಹಳ್ಳಿಗಳಲ್ಲಿ. ಹಾಗೆ ವಾಯ್ಸ್ನ ಹಾಕಿರ್ತೀನಿ, ಅಲ್ಲಿರುವಂಥ ಸೌಂಡ್ನೇ ನಿಮಗೆ ಕೇಳಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಹಾಗೆ ದೇವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಡ್ರಮ್ ಸೆಟ್ ಆಗಿರ್ಬೋದು ಪ್ರತಿಯೊಂದು ಕೂಡ ತರಿಸಿರ್ತಾರೆ. ತುಂಬ ವಿಜೃಂಭಣೆಯಿಂದ ಈ ಹಬ್ಬನ ಆಚರಿಸ್ತಾರೆ. ಹಾಗೆ ಪಲ್ಲಕ್ಕಿಯ ಕೆಳಗಡೆ ಭಾಗದಿಂದ ದೇವ್ರನ್ನ ಮುಟ್ಕೊಂಡು ಹೋಗ್ತಾರೆ. ಅದೊಂಥರ ನಂಬಿಕೆ, ಆಶೀರ್ವಾದ ಸಿಗುತ್ತೆ ಅಂತ ನಂಬಿಕೆ ಇರುತ್ತೆ. ಹಾಗೆ ವಿಶೇಷವಾಗಿ ದೇವರುಗಳಿಗೆ ಅಲಂಕಾರ ಕೂಡ ಮಾಡಿತ್ತು. ನೀವು ನೋಡ್ಬೋದು ವೀರಭದ್ರೇಶ್ವರ ಸ್ವಾಮಿ ಹಾಗೆ ತೀರ್ಥಲಿಂಗೇಶ್ವರ ಸ್ವಾಮಿ ಒಂದು ಪಲ್ಲಕ್ಕಿಯಲ್ಲಿ ಕೂತಿತ್ತು, ಇನ್ನೊಂದು ಪಲ್ಲಕ್ಕಿಯಲ್ಲಿ ಬೀರಲಿಂಗೇಶ್ವರ ಸ್ವಾಮಿ ಕೂತಿತ್ತು.
ತೀರ್ಥಲಿಂಗೇಶ್ವರ ಸ್ವಾಮಿ ದೀಪಾವಳಿಯ ವರ್ಷದ ಒಳಗಿನ ದಿವಸ ಮಾತ್ರ ಹೊರಗಡೆ ಬರುತ್ತೆ, ಅದ್ರ ಉತ್ಸವ ಕೂಡ ನಡೆಯುತ್ತೆ ಅಂತ ಕೂಡ ಹೇಳಿದ್ದೆ. ಹಾಗೆ ವೀರಭದ್ರೇಶ್ವರ ಸ್ವಾಮಿ ಮತ್ತು ವೀರಭದ್ರೇಶ್ವರ ಸ್ವಾಮಿ ತೀರ್ಥಲಿಂಗೇಶ್ವರ ಸ್ವಾಮಿನ ಬೀರಲಿಂಗೇಶ್ವರ ಸ್ವಾಮಿ ಪ್ರದಕ್ಷಿಣೆ ಆಗ್ತಾಯಿತ್ತು. 3 ಸುತ್ತು ಪ್ರದಕ್ಷಿಣೆ ಕೂಡ ಹಾಕ್ಬಿಟ್ಟು ಬಂತು. ತುಂಬ ವಿಶೇಷವಾಗಿರುತ್ತೆ. ಹಳ್ಳಿ ಕಡೆ ಪ್ರತಿಯೊಂದನ್ನು ಕೂಡ ಪದ್ಧತಿನ ಅನುಸರಿಸ್ಕೊತ ಬಂದಿದ್ದಾರೆ. ನೀವೇ ನೋಡ್ತಿರ್ಬೋದು ಇಷ್ಟು ವಿಜೃಂಭಣೆಯಿಂದ ಕೂಡ ಹಬ್ಬ ನಡೀತಾ ಇದೆ ಅಂಥೇಳಿ. ಹಾಗೆ ದೇವರಿಗೂ ಕೂಡ ಅಷ್ಟೇ ತುಂಬ ಚಂದವಾಗಿ ಅಲಂಕಾರ ಕೂಡ ಮಾಡಿದರು. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಪಲ್ಲಕ್ಕಿ ಎಲ್ಲ ಅಂತ ಕೂಡ. ಹಾಗೆ ಪಲ್ಲಕ್ಕಿ ನಾನು ಕೂಡ ಅಷ್ಟೇ ಪಲ್ಲಕ್ಕಿ ಎಲ್ಲ ಮುಟ್ಟು ಆಶೀರ್ವಾದ ಎಲ್ಲ ತೊಗೊಂಡೆ. ಹಾಗೆ ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಅಂತಲೇ ಬೇಡ್ಕೊಳ್ತಾ, ತದನಂತರ ನಾನು ಹೇಳಿದ್ನಲ್ವ, ನೆಕ್ಸ್ಟ್ ಮಾರನೇ ದಿನ ಬೆಳಗ್ಗೆ ಮೆರವಣಿಗೆ ಎಲ್ಲ ಮುಗಿಸ್ಕೊಂಬಂದು ಅರಳಿಕಟ್ಟೆ ಮೇಲೆ ದೇವ್ರು ಬಂದು ಕೂರುತ್ತೆ. ತದನಂತರ ಅರಳಿಕಟ್ಟೆ ಎಲ್ಲ ಭಕ್ತಾದಿಗಳು ಬಂದು ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ತದನಂತರ 10 ಗಂಟೆ ನಂತರ ಗ್ರಾಮದಲ್ಲಿ ಉತ್ಸವ ಮೂರ್ತಿ ಅಂತಿತ್ತು, ಆ ದೇವಸ್ಥಾನದಲ್ಲಿ ಹೋಗಿಬಿಟ್ಟು ಅಲ್ಲಿ ಜನರ ಕಷ್ಟ ಆಗಿರ್ಬೋದು ಅಥವಾ ಅವರ ಅಪ್ಪಣೆ ಅದನ್ನೆಲ್ಲ ಕೂಡ ದೇವರು ಕೊಡುತ್ತೆ. ತುಂಬ ಚೆನ್ನಾಗಿದೆ, ತುಂಬ ವಿಶೇಷವಾಗಿರುತ್ತೆ ಈ ಹಬ್ಬ, ಈ ಉತ್ಸವ ಕೂಡ. ಹಾಗಾಗಿ ತದನಂತರ ಎಲ್ಲರೂ ಕೂಡ ಬಂದಿದ್ವಲ್ವ, ನನ್ನ ಆದ್ನಿ ಎಲ್ಲರೂ ಕೂಡ ಬಂದಿದ್ದರು. ಹಾಗೆ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಒಂಥರ ಖುಷಿ ಆಗುತ್ತೆ. ವರ್ಷದಲ್ಲಿ ಒನ್ ಟೈಮ್ ಈ ರೀತಿ ಎಲ್ಲರೂ ಮೀಟ್ ಆಗೋದು ಕೂಡ ತುಂಬ ಖುಷಿ ತರುತ್ತೆ. ನಾನು ಕೂಡ ಅಷ್ಟೇ ಎಲ್ಲರೂ ಮಾತಾಡಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನೇನು ಮನೆ ಕೂಡ ಹೊರಟೆ. ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನನಗೆ ಎಷ್ಟು ಮಾಹಿತಿ ತಿಳಿದಿದೆಯೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹೊಸ್ದಾಗಿ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.